ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡಿ ಸಾಕಾಗಿದೆ ಅಂತಾನೆ ಹೇಳ್ಬೋದು. ಆದರೆ ಅವರ ಕೂಗು ಸರ್ಕಾರಕ್ಕೆ ಕೇಳಿಸ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಾಗೆ ದಶಕಗಳಿಂದ ಕೂಡ ಈ ಒಂದು ಬೇಡಿಕೆ ಇದೆ, ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳ ಮಾಡಬೇಕು ಅಂತ. ಆದರೆ ಸರ್ಕಾರ ಮಾತ್ರ ಇವರ ಕೂಗು ಕೇಳಿಸ್ಕೊತಾ ಇಲ್ಲ ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಯಲ್ಲೂ ಅಂಗನವಾಡಿ ನೌಕರರ ಗೌರವಧನ ಏರಿಕೆ ಮಾಡಿಲ್ಲ. ಅದೇ ರೀತಿಯಾದಂತಹ ಈಗ ರಾಜ್ಯ ಸರ್ಕಾರ ಕೂಡ ಎಲ್ಲಾ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದೆ ಬಜೆಟ್ ಮಂಡನೆ ಮಾಡಲು. ಅಂಗನವಾಡಿ ವರ್ಕರ್ಸ್ ಗೌರವಧನ ಹೆಚ್ಚಳ ಮಾಡ್ತಾರೋ ಇಲ್ವೋ, ಜವಾಬ್ದಾರಿಗಳು ಕೆಲಸಗಳು ಜಾಸ್ತಿ ಕೊಡ್ತಾರೆ, ಆದ್ರೆ ಗೌರವಧನ ಮಾತ್ರ ಹೆಚ್ಚಳ ಮಾಡ್ತಾ ಇಲ್ಲ. ಎಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು ಸಹ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಕೂಗು ಮಾತ್ರ ಕೇಳಿಸ್ತಾ ಇಲ್ಲ. ಅವರು ಹಲವಾರು ಬೇಡಿಕೆಗಳು ಇಟ್ಕೊಂಡು ಪ್ರತಿ ಸತಿನೂ ಪ್ರತಿಭಟನೆ ಮಾಡ್ತಾರೆ. ಕೇವಲ ಭರವಸೆ ಮಾತ್ರ ನೀಡುತ್ತೆ ಸರ್ಕಾರ, ಆದ್ರೆ ಯಾವುದೇ ರೀತಿಯಾದಂತಹ ಇವರ ಒಂದು ಬೇಡಿಕೆಗಳನ್ನ ಪೂರೈಸ್ತಾ ಇಲ್ಲ ಸರ್ಕಾರ. ಸೊ ಹೀಗಾಗಿ ಎಲ್ಲ ಅಂಗನವಾಡಿ ನೌಕರರು ನೊಂದು ಮತ್ತೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಪುನಃ ಇದೊಂದು ಸಾಂಪ್ರದಾಯಿಕ ಪದ್ಧತಿ ತರ ಆಗ್ಬಿಟ್ಟಿದೆ. ಯಾವಾಗ್ಲೂ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಅಂಗನವಾಡಿ ನೌಕರರು ಅವರ ಗೌರವಧನ ಏರಿಕೆಗೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾರೆ. ಅದರ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಸಹ ಆಗೋದಿಲ್ಲ, ಹಾಗೆ ಅಂಗನವಾಡಿ ನೌಕರರ ಬೇಡಿಕೆ ಸಹ ಈಡೇರೋದಿಲ್ಲ. ಅದೇ ರೀತಿಯಾಗಿ ಇದೇ ಮಾರ್ಚ್ 2ನೇ ತಾರೀಕು ಬೆಂಗಳೂರು ಚಲೋ ಅನ್ನೋ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಬ್ಬ ಅಂಗನವಾಡಿ ನೌಕರರು ಸಹ ಭಾಗಿಯಾಗಲಿದ್ದಾರೆ. ಜೊತೆ ಎಲ್ಲ ಅಂಗನವಾಡಿಗಳು ಸಹ ಬಂದ್ ಮಾಡಿ ಇವರು ಬೆಂಗಳೂರು ಚಲೋ ಅನ್ನೋ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ರಾಜ್ಯದ ಮೂಲೆ ಮೂಲೆಯಿಂದ ಸಹ ಅಂಗನವಾಡಿ ನೌಕರರು ಅಂದರೆ ಸಹಾಯಕಿಯರು ಹಾಗೆ ಕಾರ್ಯಕರ್ತರು ಸೇರಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಅವರ ಹಲವಾರು ಬೇಡಿಕೆಗಳಿದೆ, ಆದರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಅವರ ಕೂಗು ಕೇಳಿಸ್ತಾ ಇಲ್ಲ. ಮುಖ್ಯವಾಗಿ ಗೌರವಧನ ಈಗಿನ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಿದೆ. ಸೊ ಹೀಗಾಗಿ ಗೌರವಧನ ಹೆಚ್ಚಳ ಮಾಡಲೇಬೇಕು ಸರ್ಕಾರ. ಹಾಗೆ ಕಾಂಗ್ರೆಸ್ ಪಕ್ಷ ಏನು ಭರವಸೆ ನೀಡಿತ್ತೋ 6ನೇ ಗ್ಯಾರಂಟಿ ಅದು ಜಾರಿಗೆ ತರಬೇಕು. ಜೊತೆಗೆ FRS ಕೂಡ ಬಂದ್ ಮಾಡಬೇಕು. ಹಲವು ವಿಧವಾದ ಬೇಡಿಕೆಗಳನ್ನ ಇಟ್ಕೊಂಡು ಬೆಂಗಳೂರು ಚಲೋ ಎಂಬ ಒಂದು ಪ್ರತಿಭಟನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಲಿದ್ದಾರೆ. ಇದೇ ಮಾರ್ಚ್ 2ನೇ ತಾರೀಕು ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲಾ ಅಂಗನವಾಡಿ ನೌಕರರು ಸಹ ಈ ಒಂದು ಪ್ರತಿಭಟನೆಗೆ ಸಿದ್ಧವಾಗ್ತಿದ್ದಾರೆ ಅಂತಾನೆ ಹೇಳಬಹುದು. ಹಲವು ಬಾರಿ ಪ್ರತಿಭಟನೆ ಮಾಡಿದ್ರು ಇವರಿಗೆ ಭರವಸೆ ಮಾತ್ರ ಸಿಗ್ತಾ ಇತ್ತು ಸರ್ಕಾರದಿಂದ, ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಕ್ಕಿಲ್ಲ. ಸೊ ಈ ಬಾರಿ ಅಂಗನವಾಡಿ ನೌಕರರಿಗೆ ಪ್ರತಿಫಲ ಸಿಗಲಿ, ಇವರ ಬೇಡಿಕೆಯನ್ನ ಈಡೇರ್ಲಿ ಅನ್ನೋದೇ ನಮ್ಮ ಆಶಯ ಆಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.